ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಭೀಮನ ಅಮಾವಾಸ್ಯೆ ಇತ್ತು. ಬೆಳಗ್ಗೆನೇ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ನಂದೀಶ್ ಅವರಿಬ್ಬರು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಹಾಗಾಗಿ ಅವರೊಬ್ಬರೇ ದನಿನ ಮನೆ ಕೆಲಸ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಅವ್ರ ಜೊತೆಗೆ ಜಾಯ್ನ್ ಆದೆ. ಎದ್ದಿದ ತಕ್ಷಣ ನನಗೆ ಬಿಸಿನೀರು ಕುಡಿಬೇಕು, ಇಲ್ಲ ಅಂತ ಅಂದರೆ ಚಿಯಾ ಸೀಡ್ಸು ಏನಾದರೂ ಒಂದು ಇಟ್ಟಿರ್ತೀನಿ. ಯಾವಾಗಲೂ ನಾವು ನಮ್ಮ ಮನೆಯವ್ರಿಗೆಲ್ಲ ಟೈಮ್ ಕೊಡ್ತೀವಿ ಅಂತಂದಾಗ ನಮಗೂ ಸ್ವಲ್ಪ ಟೈಮ್ ಕೊಟ್ಕೋಬೇಕಲ್ವ. ಹಾಗಾಗಿ ಎದ್ದಿದ ತಕ್ಷಣ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ನ ನಾನು ಕೊಟ್ಕೋತೀನಿ. ಫಸ್ಟ್ ಎದ್ದಿದ ತಕ್ಷಣ ಬಿಸಿನೀರನ್ನೆಲ್ಲ ಕುಡಿದು ಆಮೇಲೆ ದನಿನ ಮನೆ ಹತ್ರ ಬಂದೆ. ನಂದೀಶ್ ಅವರು ದನಿನ ಮನೆ ಹತ್ರ ಬಂದಿದ್ದ ತಕ್ಷಣ ಸುಪ್ರಭಾತ ಹಾಕೊಂಡ್ಬಿಡ್ತಾರೆ. ಒಬ್ಬರೇ ಕೆಲಸ ಮಾಡೋದಕ್ಕೆ ಬೇಜಾರು ಅವ್ರಿಗೆ. ಹಾಗಾಗಿ ಸುಪ್ರಭಾತ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು. ಬೆಳಗ್ಗೆ 5 ಗಂಟೆಗೆ ಎದ್ದು ಈ ಥರ ಸುಪ್ರಭಾತ ಕೇಳ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಒಂಥರ ಆ ವೈವೇ ಚೆನ್ನಾಗಿರುತ್ತೆ ಬಿಡಿ. ಅದನ್ನು ಹೇಳೋದಕ್ಕಾಗಲ್ಲ. ಅರ್ಲಿ ಮಾರ್ನಿಂಗ್ ಎದ್ದಾಗ ಅಯ್ಯೋ ಇಷ್ಟೊತ್ತಿಗೆ ಯಾರು ಎದ್ದೊಳ್ತಾರೆ ಅಂತ ಅನಿಸುತ್ತೆ. ಆದರೆ ಅಷ್ಟು ಬೇಗ ಇದ್ದರೆ ಎಷ್ಟು ಬೇಗ ಕೆಲಸಗಳು ಮುಗಿಯುತ್ತೆ ಗೊತ್ತಾ. ನಂದೀಶ್ ಅವರು ನಾನು ಬರುವಷ್ಟರಲ್ಲಿ ತಿಂಡಿ ಎಲ್ಲನೂ ಇಟ್ಟು ಕಸನೆಲ್ಲ ತುಂಬ್ತಾಯಿದ್ರು. ಒಳಗಡೆದೆಲ್ಲ ಹಾಲು ಕರಿಬೇಕಲ್ಲ, ಹಾಗಾಗಿ ನಾನು ಹಾಲು ಕರಿಯೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಆಚೆ ಕಡೆ 2 ಹಸು ನಾನು ಕರ್ಕೊತೀನಿ, ಒಳಗಡೆದು ಅವರು ಕರಿತೀನಿ ಅಂತ ಅಂದರು. ಹಾಗಾಗಿ ನಾನು ಹಾಲು ಕರ್ಕೊಳ್ಳೋಣ ಅಂತೇಳಿ ಕೂತ್ಕೋತಾ ಇದ್ದೆ. ನಾನೊಬ್ಬಳೇ ಹೊರಗಡೆ ಹೋಗಬೇಕು ಅಂತ ಅಂದಾಗ ಬೇಗನೆ ಎದ್ದು ಫಸ್ಟು ನನ್ನ ಕೆಲಸಗಳನ್ನ ಮುಗಿಸ್ಕೊಂಬಿಡ್ತೀನಿ. ಅಂದರೆ ಅಡುಗೆ, ತಿಂಡಿ, ಸ್ನಾನ, ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ತೀನಿ. ಇವತ್ತಿಬ್ಬರು ಹೊರಗಡೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಇಬ್ಬರು ಕೆಲಸನೂ ಬೇಗ ಆಗಬೇಕಿತ್ತು. ನನ್ನ ಕೆಲಸನೂ ಬೇಗ ಆಗಬೇಕು, ನಂದೀಶ್ ಅವ್ರ ಕೆಲಸನೂ ಬೇಗ ಆಗಬೇಕು. ಹಂಗಾದಾಗ ಇಬ್ಬರು ಡಿವೈಡ್ ಮಾಡ್ಕೋತೀವಿ. ದನಿನ ಮನೆ ಕೆಲಸ ಇಬ್ಬರು ಮಾಡಿ ಮುಗಿಸಿ ಮತ್ತು ಮನೆಗೆ ಬಂದಿದ ತಕ್ಷಣ ಒಬ್ಬರು ನಾನು ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿದರೆ ಅವ್ರು ಪೂಜೆ ಮಾಡೋದು, ಇಲ್ಲಾಂದರೆ ಪಾಪ ನಾನು ತಿಂಡಿ ಮಾಡ್ತಾಯಿದ್ರೆ ಅವ್ರು ಬಂದು ಹೆಲ್ಪ್ ಮಾಡೋದು. ಈ ಥರ ಏನಾದ್ರೂ ಕೆಲಸನ ಡಿವೈಡ್ ಮಾಡಿಕೊಂಡು ಮಾಡ್ತೀವಿ. ಎಲ್ಲನೂ ಒಬ್ಬರೇ ಮಾಡಬೇಕು ಅಂತ ಏನೂ ಇಲ್ಲ. ಮನೇಲಿ ಹೆಣ್ಮಕ್ಳು ನಿಮಗೋಸ್ಕರ ಅಷ್ಟೊಂದೆಲ್ಲ ಮಾಡ್ತಾರೆ ಅಂತ ಅಂದಾಗ ಅವ್ರಿಗೋಸ್ಕರ ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಯಾರ್ಯಾರು ಮನೇಲಿ ಇರ್ತೀರೋ ಅವರೆಲ್ಲರೂ ಕೆಲಸನ ಸ್ವಲ್ಪ ಡಿವೈಡ್ ಮಾಡ್ಕೊಳ್ಳಿ. ಅಷ್ಟೊಂದೆಲ್ಲ ಕೆಲಸ ಮಾಡೋರಿಗೆ ಅದೊಂದು ಚಿಕ್ಕ ಪುಟ್ಟ ನೀವು ಹೆಲ್ಪ್ ಮಾಡ್ಕೊಡ್ತಿರಲ್ಲ, ಆ ಕೆಲಸ ಏನು ದೊಡ್ಡದಾಗಿರೋದಿಲ್ಲ, ಅದನ್ನು ಮಾಡ್ಕೋತಾರೆ. ಆದರೆ ಅವ್ರಿಗೂ ಒಬ್ಬರೇ ಮಾಡ್ತಾ ಇರ್ತಾರಲ್ವ, ಬೇಜಾರಾಗುತ್ತೆ. ಎಲ್ಲರೂ ಒಂದೊಂದು ಸ್ವಲ್ಪ ಕೈ ಜೋಡಿಸ್ಬಿಟ್ರೆ ಅವ್ರ ಕೆಲಸನೂ ಬೇಗ ಆಗಿಬಿಡುತ್ತಲ್ವ. ನೀವು ಅವ್ರಿಗೆ ಟೈಮ್ ಕೊಟ್ಟಂಗೂ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಅಯ್ಯೋ ನಮ್ಮ ಯಜಮಾನ್ರು ನೋಡಿ ಇಷ್ಟೊಂದು ಕೆಲಸ ಮಾಡಿಕೊಟ್ರು, ನನ್ನ ಮಕ್ಕಳು ಕೆಲಸ ಮಾಡಿಕೊಟ್ರು ಅಂತ. ಹೆಣ್ಮಕ್ಳಿಗೆ ನಿಜ ದೊಡ್ಡದೆಲ್ಲ ಖುಷಿಯಾಗಲ್ಲ, ಈ ಥರ ಚಿಕ್ಕದೇನೆ ಸಿಕ್ಕಾಬಟ್ಟೆ ಖುಷಿ ಆಗೋದು. ಇವಾಗ ಹಾಲೆಲ್ಲ ಕರೆದಿದ್ದಾಯಿತು. ನಂದೀಶ್ವರ ಹಾಲು ತೊಗೊಂಡೋದ್ರು. ಒಳಗಡೆ ಇನ್ನೂ ಕಸ ಇತ್ತು, ಅಂದರೆ ಮೇಕೆ ಕುರಿ ಇದೆಯಲ್ಲ ಅದ್ರ ಕೆಳಗಡೆ ಎಲ್ಲ ಕಸ ಗುಡಿಸ್ಕೋಬೇಕಿತ್ತು. ನಾನು ಅದನ್ನೆಲ್ಲ ಕಸ ಗುಡಿಸಿ ಕಸ ಎಲ್ಲ ತುಂಬಿ ಬಕೆಟ್ಗಳನ್ನೆಲ್ಲ ತೊಳ್ಕೊಂಡು ನಾನು ಮನೆ ಒಳಗಡೆ ಹೋಗ್ಬಿಟ್ರೆ ನಾನು ಸ್ನಾನ ಪೂಜೆ ಮಾಡ್ಕೋತಾ ಇರ್ತೀನಿ. ನಂದೀಶ್ವರ ಏನಿಲ್ಲ, ಬರೀ ದನಿನ ಮನೆ ಒಂದು ತೊಳೆದ್ಬಿಟ್ಟು ಬಂದುಬಿಡ್ತಾರೆ. ಹಸು ಮೈ ತೊಳೆಯೋದು ಬೇಡ ಇವತ್ತು, ನೆಕ್ಸ್ಟ್ ಡೇ ತೊಳ್ಕೊಳ್ಳೋಣ ಅಂತಲೇ ಹೇಳಿದ್ದೆ ನಾನು. ಅವ್ರಿಗೆ ಡೈಲಿ ತೊಳೆದು ಅಭ್ಯಾಸ ಆಗಿದೆ ಇವಾಗ. ನಂದೀಶ್ ಅವ್ರು ಹೆಂಗೆ ಅಂದರೆ ಒಂದು ಅಭ್ಯಾಸ ಮಾಡ್ಕೊಂಬಿಟ್ರೆ ಅದನ್ನ ಕಂಟಿನ್ಯೂಟಿ ಮಾಡಲೇಬೇಕು. ಸ್ಟಾಪ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ನಾನು ಇವತ್ತೊಂದು ದಿನ ಕಣ್ರಿ ಅಂತ ಹೇಳ್ಬಿಟ್ಟು ಅವತ್ತೊಂದು ದಿನ ಸ್ಟಾಪ್ ಮಾಡಿಸಿದ್ದೆ. ಆದಷ್ಟು ನನಗೆ ಹೊರಗಡೆ ಹೋದಾಗ ಕೇಳೋ ಪ್ರಶ್ನೆ ಏನು ಅಂತ ಅಂದರೆ, ಏನು ಕೆಲಸ ಮಾಡ್ತೀರಾ ನೀವು ಅಂತ ಕೇಳ್ತಾರೆ. ಅವಾಗ ನಾನು ಹೇಳೋದೇನು ಅಂದರೆ, ಹಸು ಮೇಯಿಸ್ತೀವಿ, ಹಸು ಇಟ್ಕೊಂಡಿದ್ದೀವಿ, ನಾವು ರೈತರು, ಟ್ಯಾಕ್ಟ್ರಲ್ಲೇ ಇಟ್ಕೊಂಡಿದ್ದೀವಿ, ನಾವು ಮನೇಲೇ ಇರೋದು, ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದಾಗ ಅವ್ರು ಏನಂತ ಕೇಳ್ತಾರೆ ಅಂದರೆ, ನಿಜ ನೀವು ಹಸು ಇಟ್ಕೊಂಡಿದ್ದೀರಾ, ಹಸು ಎಲ್ಲ ಮೇಯಿಸ್ತೀರಾ, ಕಸ ಹಾಕ್ತೀರಾ, ಹಾಲು ಕರಿತೀರಾ, ಹುಲ್ಲೆಲ್ಲ ಕುಯ್ತೀರಾ ಅಂತ ಕೇಳ್ತಾರೆ. ನಿಜವಾಗ್ಲೂ ನಾನು ಅದನ್ನೆಲ್ಲದನ್ನು ಮಾಡ್ತೀನಿ. ಅಂದರೆ ಅಮ್ಮನ ಮನೇಲಿ ನಂಗೆ ಅಭ್ಯಾಸ ಇರಲಿಲ್ಲ. ನಂದೀಶ್ ಅವರು ಇಲ್ಲಿಗೆ ಬಂದಮೇಲೆ, ಅಂದರೆ ನಂದೀಶ್ ಅವ್ರನ್ನ ನೋಡಿ ನಾನು ಅದೆಲ್ಲದನ್ನು ಮಾಡುವಂಥ ಕೆಲಸನ ಕಲ್ತ್ಕೊಂಡಿದ್ದೀನಿ. ಎಲ್ಲದನ್ನೂ ಅನುಭವ ಅಂತ ಹೇಳ್ತಾರಲ್ಲ, ಅದನ್ನೇ ಸಮಯ ಸಂದರ್ಭ ಬಂದಾಗ ಆಗುತ್ತಲ್ಲ, ಆ ಅನುಭವನೇ ಬೇರೆ. ಬೇರೆಯವರು ಹೇಳ್ಕೊಟ್ಟು ಮಾಡಿ ಅಂತ ಹೇಳೋದೇ ಬೇರೆ. ಅದು ನಮ್ಮ ಅನುಭವಕ್ಕೆ ಬಂದಾಗ ನಾವು ಮಾಡೇ ಮಾಡ್ತೀವಿ. ಎಲ್ಲನೂ ಕಲ್ತಿರಬೇಕು, ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಆ ಥರ ಎಲ್ಲ ಏನು ಹೇಳ್ಬಾರ್ದು. ಹೆಣ್ಮಕ್ಳು ಪ್ರತಿಯೊಂದು ಕೆಲಸನೂ ಕಲ್ತಿರಬೇಕು. ಅದೇ ರೀತಿ ನಾನು ಇಲ್ಲಿಗೆ ಬಂದಮೇಲೆ ಅದೆಲ್ಲದನ್ನು ಕಲ್ತ್ಕೊಂಡೆ. ನಂದೀಶ್ ಅವರು ಆಯಿತು ನಿನ್ನ ಬಾಗಿಲು ತೊಳ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಮ್ಮ, ನಾನೆಲ್ಲ ಕೆಲಸ ಮುಗಿಸಿ ಬರ್ತೀನಿ ಅಂದ್ಬಿಟ್ಟು ಪಾಪ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನೈಟೇ ಪ್ಯಾಸೇಜ್ ಎಲ್ಲ ತೊಳ್ಕೊಂಡಿದ್ದೆ. ಬೆಳಗ್ಗೆ ನಾನೆಲ್ಲ ಮಾಡಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಬೆಳಗ್ಗೆನೇ ತೊಳಿತಾ ಇದ್ದೆ. ಆದರೆ ನೆನ್ನೆ ಮಾತ್ರ ನೈಟೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಬಿಟ್ಟಿದ್ದೆ. ಮನೆಯೂ ಆಗಿರ್ಬೋದು, ಬಾಗಿಲು ಎಲ್ಲದನ್ನೂ. ಈಗ ಫ್ರಂಟ್ ಬಾಗಿಲು ಮಾತ್ರ ನಾನು ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ಪ್ರತಿನಿತ್ಯ ಅತ್ತೆ ಮಾತ್ರ ಇಷ್ಟೊಂದು ತೊಳೆದು ರಂಗೋಲಿ ಹಾಕಿರ್ತಾರೆ. ನಾನು ಇದರಿಂದ ಪ್ಯಾಸೇಜ್ನ ನಾನು ತೊಳ್ಕೊತೀನಿ. ಪ್ರತಿ ಮನೆಯಲ್ಲೂ ಅಷ್ಟೇ ಬೆಳಗ್ಗೆ ಎದ್ದು ಸ್ನಾನ, ಪೂಜೆ, ರಂಗೋಲಿ ಇದೆಲ್ಲವುದು ಇದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ. ನಮ್ಮ ಮನೆಯ ಬಾಗಿಲು ಎಷ್ಟು ಚೆನ್ನಾಗಿರುತ್ತೋ ಅದೇ ರೀತಿ ನಮ್ಮ ಮನೆ ಸ್ಥಿತಿ, ಮನಸ್ಥಿತಿ ಎರಡೂ ಚೆನ್ನಾಗಿರುತ್ತಂತೆ. ಇವಾಗ ಆಚೆ ಕಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ನಂದೀಶ್ ಅವ್ರಿಗೆ ಪೂಜೆ ಮಾಡೋದಕ್ಕೆ ಹೇಳಿದೆ. ಗಂಡು ಮಕ್ಕಳು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಮನೆಗೆ. ಹಾಗಾಗಿ ಇಲ್ಲ ಇವತ್ತು ನೀವೇ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟೆ. ಮಾರ್ಕೆಟಿಂದ ಹೂನೆಲ್ಲ ಅವರೇ ತೊಗೊಂಬಂದಿದ್ರು.
ಫೈನಲ್ಲಾಗಿ ನಂದೀಶ್ವರೇ ಪೂಜೆ ಮಾಡಿದ್ದಾರೆ ಇವತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ ಅಂತ ನಿಜವಾಗ್ಲೂ. ಈ ಥರ ಗುಲಾಬಿ ಹೂನ ಇಲ್ಲೂ ಮುಡಿಸಿದ್ದೆ, ಇದೆರಡು ಕಡೆನೂ ರಾಯರು ಆಲ್ರೆಡಿ ಹೂವು ಕೊಟ್ಬಿಟ್ಟಿದ್ದಾರೆ. ಧೂಪ ಗೀಪ ಎಲ್ಲ ಜೋರಾಗಿ ಹಾಕ್ಬಿಟ್ಟಿದ್ದೀರಲ್ರಿ ನಂದೀಶ್ವರೇ. ಎಲ್ಲ ರೆಡಿ ಮಾಡಿಕೊಟ್ರೆ ಪೂಜೆ ಮಾಡೋಕ್ಕೆ ಸೂಪರು. ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ, ಅವರೇ ಪೂಜೆ ಮಾಡಿದ್ರು ಇವತ್ತು. ಅವ್ರಿಗೆ ನಾನು ಯಾವತ್ತೂ ಹೂವು ಕೇಳಬೇಕು ಆ ಥರ ಎಲ್ಲ ಏನಿಲ್ಲ. ನಾನು ಪೂಜೆ ಮಾಡಿದಾಗ ಸಾಮಾನ್ಯವಾಗಿ ಅವ್ರು ಆಲ್ಮೋಸ್ಟ್ ಹೂವು ಕೊಡ್ತಾ ಇರ್ತಾರೆ. ಅದೇ ರೀತಿ ಇವತ್ತೂ ಕೊಟ್ಟಿದ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಂದೀಶ್ವರ ಪೂಜೆ ಮಾಡಿದ್ರು. ನನಗೆ ಅಂದರೆ ಏನಾದರೂ ಒಂದು ವಿಶೇಷ ದಿನ ಅಂತ ಅಂದಾಗ ಅವ್ರ ಕೈಲೇ ಜಾಸ್ತಿ ಪೂಜೆ ಮಾಡಿಸ್ತೀನಿ. ಗಂಡು ಮಕ್ಕಳು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಮನೇಲಿ. ಹಾಗಾಗಿ ಇವಾಗ ನಾವು ರೆಡಿ ಆಗೋಣ. ಸ್ವಲ್ಪ ಮಂಡ್ಯ ಬಿಟ್ಟು ಸ್ವಲ್ಪ ಆಚೆ ಸ್ವಲ್ಪ ಕೆಲಸ ಇದೆ. ಹಾಕೋಬಿಟ್ರಿ ಆಗೈತೆ, ನಾನೇ ಹಾಕ್ಕೊಡ್ಬೇಕು. ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಹೋಗೋಣ ಅಂತ. ಅಮ್ಮನಿಗೂ ಹುಷಾರಿಲ್ವಂತೆ, ಹಾಗೆ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತ. ತಿಂಡಿಗೆ ಬಂದು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಒಬ್ರಿಗೇನು ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಎಲ್ಲ ತರಕಾರಿ ಹಾಕಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು. ಕಾಯಿ ಹೆಚ್ಚಾಗಿ ಹಾಕಿರಬೇಕು. ಇವಾಗ ನಂದೀಶ್ ಅವ್ರಿಗೆ ತಿಂಡಿ ಕೊಟ್ಟು ಕ್ವಿಕ್ಕಾಗಿ ರೆಡಿ ಆಗಬೇಕು. ಅವ್ರದ್ದೇನು ರೆಡಿ ಆಗೋಯ್ತು, ನಾನು ಒಬ್ಳದೇನೇ ರೆಡಿ. ರಕ್ಷಿನೂ ರೆಡಿ ಆಗಿದ್ದಾನೆ. ಈಗ ಅವ್ರಿಗೆ ತಿಂಡಿ ಕೊಟ್ಟು ಪಟ್ ಅಂತ ರೆಡಿ ಆಗಿಬಿಡ್ತೀನಿ. ಇವಾಗೆಲ್ಲ ಕೆಲಸನ ಮುಗಿಸಿ ರೆಡಿಯಾಗಿ ನಾವು ಹೊರಡ್ತಾ ಇದ್ದೀವಿ. ಒಂಥರ ಚೆನ್ನಾಗಿತ್ತು ವಾತಾವರಣ ಅಂತೂ. ತಂಪಾಗಿ ಜಾಸ್ತಿ ಬಿಸಿಲಿರಲಿಲ್ಲ. ನಾವು ಅಷ್ಟು ದೂರ ಜರ್ನಿ ಬೇರೆ ಮಾಡಬೇಕಿತ್ತಲ್ಲ. ನನಗೆ ಹಂಗೆ ಅನ್ನಿಸ್ತಾಯಿತ್ತು, ಯಪ್ಪ ಬಿಸಿಲು ಜಾಸ್ತಿ ಬಂದುಬಿಟ್ರೆ ಹೆಂಗೆ ಜರ್ನಿ ಮಾಡೋದು ಅಂತ. ಇವಾಗ ಒಂದು ಸ್ವಲ್ಪ ದಿನದಿಂದ ಮಳೆ ಬರೋ ಥರ ಆಗ್ತಾ ಇರುತ್ತಲ್ಲ, ಒಂಥರ ಚೆನ್ನಾಗಿರುತ್ತೆ ವೆದರು. ನಾವಿವಾಗ ಫೈನಲ್ಲಾಗಿ ನಮ್ಮ ಕೆಲಸನ ಮುಗಿಸ್ಕೊಂಡು ರಿಟರ್ನ್ ನಾವು ಬರ್ತಾಯಿದ್ದೀವಿ. ಬರಬೇಕಾದ್ರೆ ಆ ಹೂವಿನ ಗಿಡ ನೋಡಿದೆ. ನಂದೀಶ್ ಅವ್ರಿಗೆ ಅದನ್ನು ಕಿತ್ಕೊಡಿ ಅಂದೆ. ಪಾಪ ಮನೆ ಹತ್ರ ಯಾರೂ ಇರಲಿಲ್ಲ. ಅವ್ರು ಹಂಗೂ ಹೇಳಿದ್ರು ಕಿತ್ಕೋ ಅಂತ ಹೇಳ್ಬಿಟ್ಟು. ಅಯ್ಯೋ ಮನೆ ಹತ್ರ ಯಾರೂ ಇಲ್ಲ, ಅವ್ರಿಗೆ ಹೇಳ್ದೇನೆ ಹಿಂಗೆ ಕಿತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಪಾಪ ನಾನೇ ವಾಪಸ್ ಬಂದುಬಿಟ್ಟೆ. ಅಂದವೇ ಹಂಗೆ ನಾವು ಮಗ್ಗದ ಸೀರೆಗಳಿಗೆ ಫೇಮಸ್ ಅಂದರೆ ಕೋಡಿಯಾಲ. ಮಂಡ್ಯದ ಕಡೆ ಕೋಡಿಯಾಲ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಆ ಕಡೆ ಇರೋವಂಥವ್ರಿಗೆ. ಅಲ್ಲಿ ಮಗ್ಗದ ಸೀರೆ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಕೋಡಿಯಾಲ ಅಂದರೆ ಸೀರೆಗೇ ಫೇಮಸ್ಸು. ಹಾಗಾಗಿ ಹೆಂಗೂ ಹೋಗ್ತಿದ್ವಲ್ಲ ಅಂದವೇ ಹಂಗೆ ಹೋಗೋಣ ಕಣ್ರಿ ಅಂತ ಅವ್ರಿಗೆ ನಾನು ಹೇಳಿದ್ದೆ. ಆಯಿತು ನೋಡೋಣ ಬಾ, ಟೈಮ್ ಸಿಕ್ಕಿದ್ರೆ ಹೋಗೋಣ, ಇಲ್ಲ ಅಂತ ಅಂದರೆ ನೀನು ಇನ್ನೂ ಒಂದಿನ ಬಂದು ಅಲ್ಲೇ ತೊಗೊಳ್ಳಿವಂತೆ ಅಂತ ಹೇಳಿದರು. ಹೆಂಗೂ ಟೈಮು ಸಿಕ್ತು, ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಇವ್ರದ್ದೇ ಆದಂಥ ಮಗ್ಗದಲ್ಲಿ ನೇಯ್ದಿರುವ ಸೀರೆಗಳನ್ನ ತೊಗೊಂಬಂದು ಇವರು ಮನೆಯಲ್ಲಿ ಸೇಲ್ ಮಾಡುವಂಥದ್ದು. ಸುಮ್ಮನೆ ಪಾಪ ಎಲ್ಲಾನು ಬೇಡ. ಇಲ್ಲ ಫ್ಯಾಕ್ಟ್ರಿ ಇಲ್ಲೇ ಐತೆ. ನಾವು ಅಲ್ಲಿ ಕಂಬದ ಮನೇಲಿ ತಗೋತಾ ಇದ್ವಿ. ಮೊನ್ನೆ ಯಾರೋ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ಅವ್ರು ನೋಡಿ ಆಮೇಲೆ ನಾವು ಇಲ್ಲಿ ಬಂದ್ವಿ. ಇಲ್ಲೊಂದ್ಸರಿ ಟ್ರೈ ಮಾಡೋಣ. ಇಲ್ಲ ಬಿಡಿ, ತೋರಿಸಿ ನನಗೆ ಸಾಕು. ಸ್ವಲ್ಪ ರೇರ್ ಕಲರ್ ಇದ್ರೆ ತೋರಿಸಿ. ಸೇಮ್ ಹೊಸ ಕಲರ್ಗಳು ಸುಮ್ಮನೆ ನಾನು ತೋರಿಸ್ತಾ ಇರೋದು. ಇದು 3600 ಆಗ್ತಾನ ನೋಡಿ, ಸುಮ್ಮನೆ ಒಳ್ಳೆ ಕ್ವಾಲಿಟಿ, ನಾವೇ ನೇಯುವಂಥದ್ದು. ಅದು ಅಳತೆ ಎಲ್ಲ ಕರೆಕ್ಟಾಗಿರುತ್ತೆ ಅಣ್ಣ. ಕೆಲವೊಂದು ಉದ್ದ ಸೀರೆ ತುಂಡ ಬಂದ್ಬಿಡುತ್ತಲ್ಲ. 6.25 ಮೀಟರ್ ಬರುತ್ತೆ ದೊಡ್ಡ ಪನ್ನ. ನನ್ನಮ್ಮ ಚಿಕ್ಕಮ್ಮರೊಬ್ರು ಮದ್ವೆ ಪಾಪ ತಗೊಂಡ್ಬಿಟ್ಟು ಅದು ನೆರಿಗೆ ಕಮ್ಮಿ ಬಂದ್ಬಿಟ್ಟು ಮಗ್ಗದ್ದೆಲ್ಲ ತಗೊಂಡವ್ರು ಅವರು ಪಾಪ. ಅದು ಕಮ್ಮಿ ದುಡ್ಡು ಅಲ್ಲ ಪಾಪ, ಕಾಸ್ಟ್ಲಿ ಸೀರೆ. ಕಲರ್ ಹಾಕಿರ್ತಾರೆ, ಇಷ್ಟು ಮೀಟರ್ ಅಂತ ಹಾಕಿರ್ತಾರೆ. ಇಲ್ಲ ಆಂಟಿ ಉಟ್ಕೊಂಡ್ ಸೀರೆನೇ ಪ್ರಾಬ್ಲಮ್ ಆಗಿದ್ದು. ತುಂಬಾ ಕಾಸ್ಟ್ಲಿ ಸೀರೆ ಪಾಪ ಅವ್ರಿಗೆ ಅದು ಮದ್ವೆಲಿ. ನಮ್ಗೆ ಬೇಜಾರಾಯ್ತು ಸೀರೆ ನೋಡಿ. ಒಂದಷ್ಟು ಸೀರೆಗಳನ್ನ ನೋಡಿದೆ. ಸೀರೆ ಕಲೆಕ್ಷನ್ಸ್ ಅಂತೂ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಪರ್ಸ್ನಲ್ಲಾಗಿ ಈ ಸೀರೆ ಅಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಡ್ತು ನನಗೆ ನೋಡಿದ ತಕ್ಷಣ. ನಂದೀಶ್ ಅವ್ರಿಗೆ ನಾನು ಹೇಳಿದೆ, ನನಗೆ ಇಷ್ಟೊಂದು ಬಾರ್ಡ್ರ್ ಸೀರೆ ಬೇಡ, ನನಗೆ ಕಮ್ಮಿದೇನೆ ಕೊಡಿಸಿ ಅಂತ. ಅವ್ರು ಹೇಳಿದ್ರು, ನಿನಗೆ ನಾನು ಕೊಡ್ಸೋದೇ ವರ್ಷಕ್ಕೆ ಒಂದೇ ಸರಿ ಸೀರೆ. ಯಾಕಂತ ಅಂದರೆ ನಾನು ಜಾಸ್ತಿ ಸೀರೆ ಎಲ್ಲ ಉಟ್ಕೊಳ್ಳೋದಿಲ್ಲ, ಡ್ರೆಸ್ನ ಇಷ್ಟಪಡ್ತೀನಿ. ಹಾಗಾಗಿ ಚೆನ್ನಾಗಿರೋದು ಕಾಸ್ಟ್ಲಿ ಸೀರೆನೇ ತೊಗೊಬಿಡು ಅಂತ ಹೇಳಿ ಕೊಡಿಸಿದ್ರು. ನನ್ನ ಬಜೆಟ್ಗೂ ಜಾಸ್ತಿನೇ ಆಯಿತು ಈ ಸೀರೆ.
ಅಂದರೆ ಭೀಮನ ಅಮಾವಾಸ್ಯೆ ಗಿಫ್ಟು ಆಗುತ್ತೆ ತಗೋ ಅಂತ ಹೇಳಿದ್ರು. ಅದನ್ನು ತೊಗೋಬೇಕಾದ್ರೆ ನನಗೆ ಫೋನ್ ಬಂತು, ಅಮ್ಮಂಗೆ ಜಾಸ್ತಿ ಹುಷಾರಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಇನ್ನೂ ಒಂದು ಅಂಗಡಿ ನೋಡೋಣ ಅಂತ ಫಸ್ಟ್ ಅಂದ್ಕೊಂಡ್ವಿ, ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದವರು ಮತ್ತೆ ವಾಪಸ್ ಹೋಗಿ ಅದೇ ಮನೆಗೆ ಹೋಗಿ ನಾವು ಯಾವ ಸೀರೆನ ಫೈನಲ್ ಮಾಡಿದ್ವೋ ಅದೇ ಸೀರೆನೇ ತೊಗೊಂಡು ಅರ್ಜೆಂಟಲ್ಲಿ ಬೇಗನೆ ಬಂದುಬಿಟ್ವಿ. ಇವಾಗ ಬಂದಿದ್ದ ತಕ್ಷಣ ಮನೆಗೆ ಹೋಗಿ ಅಮ್ಮನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದಿದ್ದು ಎಲ್ಲನೂ ಆಯಿತು. ನಂದೀಶ್ವರ್ ಪಾಪ ಆವಾಗಲೇ ಹೊರಡ್ತೀನಿ ಅಂತಿದ್ರು. ಆಮೇಲೆ ಅಂದರು, ಇಷ್ಟೊಂದು ಹುಷಾರಿಲ್ವಲ್ಲ, ಅಕಸ್ಮಾತ್ ಏನಾದರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡು ಅಂತಂದರೆ ನೀನು ಒಬ್ಬಳೇ ಏನು ಮಾಡ್ತೀಯ, ಇರೋ ಪರವಾಗಿಲ್ಲ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಇದ್ಬಿಟ್ಟು 7:15 ಅಂತ ಅನಿಸುತ್ತೆ 7:15ಲೇನೋ ಹೋದ್ರು ಅವರು. ರಕ್ಷಿಗೂ ಪಾಪ ಗೊತ್ತಿಲ್ಲ ನಾನು ಎಲ್ಲಿರೋದು. ನಮಗೇನು ಇರೋ ಐಡಿಯಾ ಇರಲಿಲ್ಲ ಅಲ್ವಾ, ಬಂದು ನಮ್ಮನ್ನು ನೋಡ್ಕೊಂಡು ಹೋಗೋದು ಅಂತಲೇ ಅಂದ್ಕೊಂಡು ಬಂದಿದ್ದು. ಬೆಳಗ್ಗೆನೇ ನಾನು ಹಂಗೆ ಅಂದ್ಕೊಂಬಂದೆ. ಆದರೆ ನಾನು ಅಲ್ಲಿಂದ ಬರುವಷ್ಟರಲ್ಲೇ ನಾನು ಸೀರೆ ತೊಗೋತಾ ಇದೆ ಅಂತ ಅನಿಸುತ್ತೆ, ಆವಾಗಲೇ ಫೋನ್ ಬಂತು ನನಗೆ. ಬೇಗ ಬನ್ನಿ, ಜಾಸ್ತಿನೇ ಹುಷಾರಿಲ್ಲ, ಚಳಿ ಅಂತ ತುಂಬ ನಡುಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ನಾನು ಜಾಸ್ತಿ ಅಂಗಡಿ ನೋಡೋದಕ್ಕೂ ಹೋಗಲಿಲ್ಲ, ಏನೂ ಇಲ್ಲ. ಒಂದು ಅಂಗಡಿ ಎಲ್ಲಿ ಹೋಗಿದ್ನೋ ಅಲ್ಲಿ ತೊಗೊಂಡಿದ್ದೆ. ಆಯಿತು ಅಂತ ಹೇಳಿ ವಾಪಸ್ ಬಂದೆ. ಅಲ್ಲಿಂದನೂ ಬರ್ತಾ ಇದ್ದೆ, ಮತ್ತು ನಂದೀಶ್ವರ್ಗೆ ಅದೇ ಸೀರೆ ಇಷ್ಟ ಆಯ್ತು, ನನಗೆ ಅದೇ ತೊಗೊಂಡ್ರಲ್ಲ, ಆಯಿತು ಅಂಥೇಳಿ ಮತ್ತೆ ವಾಪಸ್ ಹೋಗಿ ಅದೇ ಸೀರೆನ ತೊಗೊಂಡು ಬಂದುಬಿಟ್ಟೆ. ಸೀರೆ ಕೆಲಸ ಎಲ್ಲ ಮುಗೀತು. ಪಾಪ ಬಂದಿದ ತಕ್ಷಣ ಅಮ್ಮನ ನೋಡಿ ನನಗೆ ಸಖತ್ ಬೇಜಾರೇ ಆಗೋಯ್ತು. ಸಿಕ್ಕಾಪಟ್ಟೆ ನಡುಗ್ತಾಯಿದ್ರು, ಗಾಡೀಲಿ ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಅವ್ರಿಗೆ. ಆಟೋ ಮಾಡ್ಕೊಂಬನ್ನಿ ಅಂತಲೇ ಪಾಪ ಹೇಳಿದರು. ಬಂದು ಇವಾಗ ಬಂದಿದ ತಕ್ಷಣ ಕಾಫಿ ಮಾಡಿಕೊಟ್ಟೆ. ಅವು ಕಾಫಿ ಮಾಡಿಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ತಿದ್ದೀನಿ. ಮಲ್ಕೊಂಡ್ರು ಅವರು. ಅಡುಗೆ ಎಲ್ಲ ಮಾಡಿದೆ. ಫಸ್ಟ್ ಟೈಮ್ ನನ್ನ ನಂದೀಶ್ವರ್ಗೆ ಪಾದ ಪೂಜೆ ಮಾಡಲಿಲ್ಲ, ಬೇಜಾರಾಯಿತು. ನನ್ನ ಮದುವೆಗೆ 12 ವರ್ಷ ಆಗಿದೆ. 12 ವರ್ಷದಲ್ಲಿ ಇದೇ ಫಸ್ಟ್ ಟೈಮು ನಾನು ಮಿಸ್ ಮಾಡಿಕೊಂಡಿರೋದು. ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತಾಯಿದ್ದೆ. ಅವ್ರು ಹೊರಟ ಮೇಲೆ ನನಗೆ ಬೇಜಾರಾಗೋಯ್ತು. ಇಲ್ಲ ಕಣ್ರಿ, ಈ ಸರಿ ನಾನು ಪೂಜೆ ಮಾಡಲಿಲ್ಲ, ಸಾರಿ ಕಣ್ರಿ ಅಂತ ಕೇಳ್ತಾಯಿದ್ದೆ. ಅದಕ್ಕೆಲ್ಲ ಏನು ಸಾರಿ ಏಕೆ, ಯಾವಾಗಲೂ ಮಾಡ್ತಿದ್ದೆ, ಈ ಸತಿ ಮಾಡಿಲ್ಲ ಅಷ್ಟೇನೇನೆ. ಅಕಸ್ಮಾತ್ ನಿನಗೆ ಏನಾದರೂ ಹುಷಾರಿಲ್ಲದೆ ಹೋಗಿದ್ರೆ ನೀನು ಮಾಡೋಕ್ಕಾಗ್ತಿತ್ತಾ ಅಂತ ಪಾಪ ಹೇಳ್ತಾಯಿದ್ರು. ನಾನು ಆ ಥರ ಎಲ್ಲ ಯೋಚನೆ ಮಾಡೇ ಸುಮ್ಮನಾದೆ. ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಕೊನೆ ಪಕ್ಷ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳ್ಳಿಲ್ವಲ್ಲ ಅಂತ ಬೇಜಾರಾಯಿತು. ಇರಲಿ, ಕೆಲವೊಂದು ಸರಿ ಹೀಗಾಗುತ್ತೆ. ಪ್ರತಿದಿನ ಪ್ರೀತಿಸ್ತೀವಿ, ಜೊತೆಗಿರ್ತೀವಿ, ಅದನ್ನೆಲ್ಲ ಮಾಡ್ತಾ ಇರ್ತೀವಲ್ವ, ಇದನ್ನೆಲ್ಲ ಮಾಡಲೇಬೇಕು ಅನ್ನೋ ಥರ ಏನಿಲ್ಲ. ಬೆಳಗ್ಗೆಯಿಂದನೂ ಅಂದ್ಕೊಂಡೆ, ಆಮೇಲೆ ಪ್ರತಿ ಸರಿ ನಾನು ಸಂಜೆ ಟೈಮೇ ಮಾಡೋದು. ಸಂಜೆ ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನಾವು ಮನೆಗೆ ಹೋಗೋದಕ್ಕಾಗಲಿಲ್ಲ. ಈ ಥರ ಆಯಿತು ಪಾಪ. ಹೋಗಲಿ, ಈ ಸರಿ ಒಂದು ಸರಿ ಮಿಸ್ ಆಗಿದೆ. ಕೆಲವೊಂದು ಸರಿ ಏರುಪೇರು ಇದೆಲ್ಲ ಇರಬೇಕಲ್ವ. ನನಗೇನು ಅಂತ ಅಂದರೆ, ನನಗನ್ಸೋದು ಎಲ್ಲ ಟೈಮಲ್ಲೂ ಇದೇ ಥರ ತೋರ್ಪಡಿಕೆ ಜೀವನ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಲ್ಲ. ಕೆಲವೊಬ್ಬರು ಕೆಲವೊಂದು ಸರಿ ನಮ್ಮನ್ನು ಅವರು ಅರ್ಥ ಮಾಡ್ಕೋಬೇಕು, ಅವ್ರನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ನನಗೆ ಪರ್ಸ್ನಲಿ ಇಷ್ಟ ಆಗೋದು. ನಾನು ಅದನ್ನೇ ಅನ್ಕೋತಾ ಇದ್ದೆ. ನಂದೀಶ್ವರ್ ಇವಾಗ ಏನಾದ್ರು ಜಾಸ್ತಿ ಬಾ ಅಂತ ಫೋರ್ಸ್ ಮಾಡಿಬಿಟ್ರೆ ಹೆಂಗೆ ಹೋಗೋದು ಅಮ್ಮನ ಬಿಟ್ಬಿಟ್ಟು ಅಂತ ಅನ್ಕೋತಾ ಇದ್ದೆ. ಅವರು ಪಾಪ ಅದನ್ನೇ ಅಂದರು. ಇಂಥ ಟೈಮಲ್ಲಿ ನಾನು ಬಾ ಅಂದರೆ ಅದೆಷ್ಟರ ಮಟ್ಟಿಗೆ ಸರಿ, ಬೇಡ ಬಿಡಪ್ಪ ಆಯಿತು ಅಂತ. ಅವ್ರಿಗೆ ಹೋಗೋದಕ್ಕೂ ಬೇಜಾರಾಗ್ತಾಯಿತ್ತು, ಇಲ್ಲಿ ನಾನು ಇರ್ಸೋದಕ್ಕೂ ಬೇಜಾರಾಗ್ತಾಯಿತ್ತು. ಆದ್ರೂ ಇಲ್ಲ ಆಯಿತು ಬಿಡು ಅಂತ ಪಾಪ ಅರ್ಥ ಮಾಡ್ಕೊಂಡು ಹೋದರು. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥ ವಿಚಾರಗಳೇನು ಅಂದರೆ, ಅವಾಗಲೇ ಹೇಳಿದ್ನಲ್ಲ, ಆ ಥರ ತೋರ್ಪಡಿಕೆ ಜೀವನ ಮಾಡುವಂಥದ್ದಲ್ಲ. ಫಸ್ಟು ಗಂಡ ಹೆಂಡ್ತಿ ಇಬ್ಬರೂ ನಮ್ಮ ಕಡೆ ಹೆಂಡ್ರು ಅಂತೀವಲ್ಲ ಅದೇ ಥರ ಬಂದ್ಬಿಡ್ತು ಅಷ್ಟೇ. ಗಂಡ ಹೆಂಡ್ತಿ ಇಬ್ಬರು ಪರಸ್ಪರ ಅರ್ಥ ಮಾಡ್ಕೋಬೇಕು. ಸಿಚುವೇಶನ್ಗಳನ್ನ, ಆ ಸಮಯ ಸಂದರ್ಭ. ಮದುವೆಗೆ ಮುಂಚೆ ನಂದೀಶ್ವರ ಯಾವಾಗಲೂ ಹೇಳೋರು, ನನಗೆ ಸಿಕ್ಕಾಪಟ್ಟೆ ಇನ್ನೂ ಇದಿತ್ತು ಬಿಡಿ, ಅವಾಗ ನೀವು ಹೇಳಿದ್ದು ಮಾಡಲ್ಲ ಅಂತೆಲ್ಲ ಇದು ಮಾಡ್ತಿದ್ದೆ. ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ನಂದೀಶ್ವರ ಯಾವಾಗಲೂ ಹೇಳೋರು, ಸಮಯ ಸಂದರ್ಭ ಬಂದರೆ ನಿನಗೆ ಗೊತ್ತಾಗುತ್ತೆ ಅಂತ. ಅದೆಲ್ಲದನ್ನು ಆಲ್ರೆಡಿ ಬಂದಾಗ್ಬಿಟ್ಟಿದೆ. ಇವಾಗ ಅದನ್ನೆಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೂ ಬೇಜಾರಾಗ್ಬೋದು, ಕೆಲವೊಂದು ಸರಿ ಕೋಪ ಬರ್ಬೋದು. ಆದರೆ ಅದನ್ನು ಜಾಸ್ತಿ ತೋರಿಸ್ಕೊಳ್ಳೋದಕ್ಕಿಂತ ನಮ್ಮಲ್ಲೇ ಮೌನವಾಗಿ ನಾವೇ ಸಮಾಧಾನ ಮಾಡ್ಕೊಳ್ಳೋದು ನೆಮ್ಮದಿ. ಹಾಗಾಗಿ ನಾನು ಅದೇ ಒಂದು ಇದನ್ನು ಫಾಲೋ ಮಾಡ್ತೀನಿ. ನನಗೇನಾದರೂ ಜಾಸ್ತಿ ಬೇಜಾರಾಗೋದ್ರೆ ನಾನೇ ಒಂದು ಕಡೆ ನನಗೆಲ್ಲಿ ಸಮಾಧಾನ ಅನಿಸುತ್ತೋ ಅಷ್ಟು ಕುತ್ಕೊಂಡು ಸಮಾಧಾನವಾಗುತ್ತೋ ನಾನು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಯಾರಿಗೂ ಏನೋ ತೋರಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಅದೇ ಥರ ಇದ್ದರೆ ನೆಮ್ಮದಿ ಅಲ್ವಾ. ಇವಾಗಾದರೂ ಬೆಲೆಗಳೆಲ್ಲ ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ವಲ್ಪ ಅನ್ನೋದಕ್ಕಿಂತ ಎಷ್ಟಾಗುತ್ತೋ ನಮ್ಮಿಬ್ಬರೂ ನಾವು ಆದಷ್ಟು ಅರ್ಥ ಮಾಡಿಕೊಂಡು ಕೆಲವೊಂದು ಸಿಚುವೇಶನ್ಗಳಲ್ಲಿ
ಎಂತೆಂಥದ್ದು ಸಿಚುವೇಶನ್ ಬಂದ್ಬಿಟ್ಟಿದೆ ಬಿಡಿ. ಅದರಲ್ಲಿ ಎಲ್ಲದರಲ್ಲೂ ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಪಾಪ, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅದೊಂದೇ ಸಾಕು. ಈ ಥರ ಎಲ್ಲ ಮಾಡಲೇಬೇಕು ಅಂತ ಏನಿಲ್ಲ. ಒಂದೇ ಒಂದು ಆಶೀರ್ವಾದ ತೊಗೊಳಕ್ಕಾಗಲಿಲ್ವಲ್ಲ ಅಂತಲೂ ಬೇಜಾರಾಯಿತು. ಇರಲಿ, ಇವತ್ತೇ ತೊಗೋಬೇಕು ಅಂತೇನಿಲ್ಲ ಅಲ್ವಾ, ನಾಳೆ ತೊಗೊಂಡ್ರೂ ಆಗುತ್ತಲ್ಲ, ನೋಡೋಣ. ಇವಾಗ ಅಮ್ಮಂಗೆ ಊಟಕ್ಕೆ ಹಾಕ್ಕೊಡ್ಬೇಕು. ಅಮ್ಮ ಮಲಗಿದ್ರು. ಬಂದು ನಾನು ಏನಪ್ಪ ಖಾರವಾಗಿ ಆಲೂಗಡ್ಡೆ ಮಾಡಿದ್ದೀನಿ, ಮತ್ತು ಮುದ್ದೆನೂ ಮಾಡಿದೆ, ಬಿಸಿನೀರು ಕಾಯಿಸಿಟ್ಟೆ. ಅವ್ರು ಬೆಳಗ್ಗೆ ಪಾಪ ರೊಟ್ಟಿ ಏನೋ ಮಾಡ್ಕೊಂಡು ತಿಂದಿದ್ದು, ಊಟನೇ ಸರಿಯಾಗಿ ಮಾಡಿರಲಿಲ್ಲ. ಇವಾಗ ಊಟ ಕೊಟ್ಟು ಮಲ್ಕೊಳ್ಳೋಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಡಬಲ್ ಥ್ಯಾಂಕ್ಸ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್. ಬಾಯ್.